ಕಾಮಿಡಿ ಒಂದು ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಟಾಸ್ಕಲ್ಲಾಗಲಿ ನಿರ್ಧಾರಗಳನ್ನು ತೆಗೊಳ್ಳೋದಲ್ಲಾಗಲಿ ಅಷ್ಟಾಗಿ ನಾನು ನೋಡಿಲ್ಲ. ಟಾಸ್ಕ್ ನಲ್ಲಿ ಸೋಲುವ ಸದಸ್ಯರು ಮುಂದಿನ ಟಾಸ್ಕ್ಗಳಿಂದ ಔಟ್ ಆಗುತ್ತಾರೆ. ಬಿಗ್ ಬಾಸ್ ಕನ್ನಡ 12 ಮೊದಲ ಫಿನಾಲೆ ಟಿಕೆಟ್ ಪಡೆಯಲು ಸೋತು ಹೋದ್ರ ಗಿಲ್ಲಿ, ಮಾತಿನ ಮಲನಿಗೆ ಧ್ರುವಂತ ಚಾಲೆಂಜ್. ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ಇನ್ನೇನು ಸಮೀಪಿಸಲು ಕೆಲವೇ ದಿನಗಳು ಬಾಕಿ ಇವೆ. ಕೊನೆಯ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಕ್ತಾಯಗೊಂಡಿದೆ. ಸ್ಪರ್ಧಿಗಳ ಮಧ್ಯೆ ಈಗ ಪೈಪೋಟಿ ಜೋರಾಗಿದೆ. ರಾಶಿಕಾ ಶೆಟ್ಟಿ, ಅಶ್ವಿನಿ ಗೌಡ, ಗಿಲ್ಲಿ ನಟ, ಕಾವ್ಯ ಶೈವ, ಧಾನುಷ್, ರಕ್ಷಿತಾ ಶೆಟ್ಟಿ, ಮ್ಯಾಂಡೇಟ್ ರಘು ಅವರು ನಾಮಿನೇಟ್ ಆಗಿದ್ದಾರೆ. ಇದೀಗ ಫಿನಾಲೆ ಟಿಕೆಟ್ ಯಾರಿಗೆ ಸಿಗುತ್ತೆ ಎಂಬುದೇ ಕುತೂಹಲ. ಮೊದಲ ಟಿಕೆಟ್ ಪಡೆಯುವ ಮುಂದಿನ ಟಾಸ್ಕ್ಗಳಿಂದ ಗಿಲ್ಲಿ ಔಟ್ ಆಗ್ತಾರಾ? ಎಸ್, ಧ್ರುವಂತ್ ಹಾಗೂ ಅವರು ಸೂಚಿಸುವ ಸದಸ್ಯ ಮುಂದಿನ ಟಾಸ್ಕ್ ಆಡಬೇಕು. ಟಾಸ್ಕ್ನಲ್ಲಿ ಸೋಲುವ ಸದಸ್ಯರು ಮೊದಲ ಟಿಕೆಟ್ ಪಡೆಯುವ ಮುಂದಿನ ಟಾಸ್ಕ್ಗಳಿಂದ ಔಟ್ ಆಗ್ತಾರೆ. ಹೀಗಾಗಿ ಧ್ರುವಂತ್ ಅವರು ಗಿಲ್ಲಿಯನ್ನ ಆಯ್ಕೆ ಮಾಡಿದ್ರು. ಕಾಮಿಡಿ ಬಿಟ್ರೆ ಅವರು ಯಾವುದರಲ್ಲೂ ಆಕ್ಟಿವ್ ಇಲ್ಲ. ಮನೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲೂ ಅವರು ಫೇಲ್. ಮನೆಗೆ ಅವರ ಕಾಂಟ್ರಿಬ್ಯೂಷನ್ ನಾನು ನೋಡಿಲ್ಲ ಎಂದಿದ್ದಾರೆ. ಇನ್ನು ಈ ವಾರ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ಇಂದಿನ ಸಂಚಿಕೆಯಲ್ಲಿ ಗೊತ್ತಾಗಲಿದೆ. ಕಾಮಿಡಿ ಒಂದು ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಟಾಸ್ಕಲ್ಲಾಗಲಿ ನಿರ್ಧಾರಗಳನ್ನು ತೆಗೊಳ್ಳೋದಲ್ಲಾಗಲಿ ಅಷ್ಟಾಗಿ ನಾನು ನೋಡಿಲ್ಲ. ಟಾಸ್ಕ್ ನಲ್ಲಿ ಸೋಲುವ ಸದಸ್ಯರು ಮುಂದಿನ ಟಾಸ್ಕ್ಗಳಿಂದ ಔಟ್ ಆಗುತ್ತಾರೆ. ಬಿಗ್ ಬಾಸ್ ಆಟದಲ್ಲಿ 100 ದಿನಗಳು ಕಳೆದಿವೆ. ಹಲವಾರು ಟಾಸ್ಕ್ ಗೆಲ್ಲಬೇಕು. ಆ ಎಲ್ಲಾ ಹಂತಗಳನ್ನ ದಾಟಿಕೊಂಡು ಈ 8 ಮಂದಿ ಸ್ಪರ್ಧಿಗಳು ಕೊನೆಯ ವಾರದ ನಾಮಿನೇಷನ್ ತನಕ ಬಂದಿದ್ದಾರೆ. ಇನ್ನು ನಿನ್ನೆಯ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಾಶಿಕಾ ಶೆಟ್ಟಿ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ದೊಡ್ಡ ಜಗಳವೇ ಆಗಿದೆ. ಇಬ್ಬರು ಕೂಡ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ. ಅದೇ ರೀತಿ ಮ್ಯೂಟೆಂಟ್ ರಘು ಮತ್ತು ಧ್ರುವಂತ್ ಕೂಡ ಜಗಳ ಮಾಡಿಕೊಂಡಿದ್ದಾರೆ. ಈ ವಾರ ಅಶ್ವಿನಿ ಗೌಡ ಮಾತ್ರವೇ ಗಿಲ್ಲಿ ನಟ ಅವರನ್ನ ನಾಮಿನೇಟ್ ಮಾಡಿದ್ದು. ಧಾನುಷ್ ಅವರು ಕ್ಯಾಪ್ಟನ್ ಆದ್ದರಿಂದ ನಾಮಿನೇಷನ್ ಇಂದ ಸೇಫ್ ಆಗಿದ್ದಾರೆ. ಇನ್ನುಳಿದ ಎಲ್ಲರೂ ಈ ವಾರ ನಾಮಿನೇಟ್ ಆಗಿದ್ದಾರೆ. ಕೇವಲ ಒಂದೇ ಓಟ್ನಿಂದ ಗಿಲ್ಲಿ ಕೂಡ ನಾಮಿನೇಟ್ ಆಗಿದ್ದಾರೆ. ಕಾಮಿಡಿ ಒಂದು ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಟಾಸ್ಕಲ್ಲಾಗಲಿ ನಿರ್ಧಾರಗಳನ್ನು ತೆಗೊಳ್ಳೋದಲ್ಲಾಗಲಿ ಅಷ್ಟಾಗಿ ನಾನು ನೋಡಿಲ್ಲ. ಟಾಸ್ಕ್ ನಲ್ಲಿ ಸೋಲುವ ಸದಸ್ಯರು ಮುಂದಿನ ಟಾಸ್ಕ್ಗಳಿಂದ ಔಟ್ ಆಗುತ್ತಾರೆ.